ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ. ಮೈಸೂರಿನ ಜಯಲಕ್ಷ್ಮೀಪುರದ ಮನೆಗೆ ಸಿಎಂ ಭೇಟಿ ನೀಡಿದ್ದಾರೆ. ಕೆಆರ್ ಕ್ಷೇತ್ರದ ಸಮಾವೇಶಕ್ಕೆ ಹೋಗಬೇಕಾಗಿದ್ದಂಥ ಸಿಎಂ 7 ವರ್ಷಗಳ ನಂತರ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿರೋದು. ಬಹಳ ಹಳೆ ಸ್ನೇಹಿತರು ಇಬ್ಬರು ಕೂಡ, ರಾಜಕೀಯವಾಗಿ ಏಳು ಬೀಳುಗಳನ್ನು ಕಂಡಂಥವ್ರು. ಆದರೆ ಬದಲಾದಂಥ ರಾಜಕೀಯ ಸಂದರ್ಭದಲ್ಲಿ ಇಬ್ಬರು ಕೂಡ ಬೇರೆ ಬೇರೆ ಕಡೆ ಮುಖ ಮಾಡಿದ್ರು. ಎಷ್ಟು ಮಟ್ಟಿಗೆ ಅಂತಾರೆ ಪಕ್ಷ ಬಿಟ್ಟವ್ರು ಹೋಗಿ ಬಿಜೆಪಿಯಿಂದ ಸ್ಪರ್ಧೆ ಮಾಡುವಂಥ ಮಟ್ಟಕ್ಕೆ. ಆದರೆ ಬಹಳ ಅಪರೂಪದ ಕ್ಷಣ ಇದು. ನೋಡ್ತಾ ಇದ್ರಿ ನೀವು ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರ ಭೇಟಿ. ಸ್ವಲ್ಪ ಕಾಲ್ ಮಾಡಿ ಏನು ಇದಾಗಿತ್ತ ಗಾಯ ಆಗಿತ್ತ ಹೊಸ ಬರ್ರಿ ಇದೇ ತಗೋಣ ವಿಷ್ಣುಮೂರ್ತಿ ಹರೀಶ್ ಗೌಡ ಗಣೇಶ್ ಪ್ರಸಾದ್ ಬಂದವ್ರೆ. ಅಲ್ಲಿ ಒಬ್ರು ಅಲ್ಲಿ ಬನ್ನಿ ತಗೊಂಡಿರಲ್ಲ, ಬನ್ನಿ ಅಷ್ಟೇ ಪ್ಲೀಸ್ ಮಾತಾಡ್ಸಿಟ್ಟು ಹೋಗೋಣ ಅಂತ ಬಂದೆ. ಬನ್ನಿ ಸರ್, ಬನ್ನಿ ಬನ್ನಿ ಪ್ಲೀಸ್ ಪ್ಲೀಸ್ ಬನ್ನಿ ಸರ್, ಬಂದ್ಬಿಡಿ. ಓ ನೆಗ್ಲೆಕ್ಟ್ ಮಾಡಬಾರ್ದು. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಹೊಸ ಬರ್ರಿ ಇದೇ ತಗೋಣ ಏನ್ ಮಲಗಿದ್ರ? ಸ್ವಲ್ಪ ಕಾಲ್ ಮಾಡಿ ಏನು ಇದಾಗಿತ್ತ ಗಾಯ ಆಗಿತ್ತ? ಓ ನೆಗ್ಲೆಕ್ಟ್ ಮಾಡಬಾರ್ದು. ಹೊಸ ಬರ್ರಿ ಇದೇ ತಗೋಣ ಏನ್ ಮಲಗಿದ್ರ? ಹೊಸ ಬರ್ರಿ ಇದೇ ತಗೋಣ ಇದೀಗ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಸಿದ್ದರಾಮಯ್ಯನವರು ಬಂದಂಥ ಸಂದರ್ಭ ಇದು. ಸುಮಾರು 6-7 ವರ್ಷಗಳ ನಂತರ ಒಂದು ಭೇಟಿ ಇದು. ಇಬ್ಬರು ಕೂಡ ರಾಜಕೀಯವಾಗಿ ಜೊತೆಯಾಗಿ ನಡೆದಂಥವ್ರು. ಒಂದು ವಯಸ್ಸು ಅಂತ ಬಂದಾಗಲೂ ಕೂಡ ಆಲ್ಮೋಸ್ಟ್ ಒಂದೇ ವಯಸ್ಸಿನವರು. ಸೊ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಈಗ ಬಂದಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಶ್ರೀನಿವಾಸ್ ಪ್ರಸಾದ್ ಸಿದ್ದರಾಮಯ್ಯನವರಿಗೆ ಭಾಳ ಬಲವಾಗಿದ್ದಂಥವ್ರು. ಆದರೆ ನಂತರ ಇಬ್ಬರ ನಡುವೆ ಮನಸ್ತಾಪ ಆಗಿ ಬಿಜೆಪಿಗೆ ಸೇರ್ಪಡೆ ಆದರು. ನಂತರ ಸಂಸದರಾದರು. ಇದೀಗ ನಾನು ಸ್ಪರ್ಧೆಯಿಂದ ದೂರ ಉಳಿತಿದ್ದೀನಿ, ವಯಸ್ಸಿನ ಒಂದು ಸಪೋರ್ಟ್ ಕೂಡ ಸಿಗ್ತಾ ಇಲ್ಲ, ಹಾಗಾಗಿ ನಾನು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ ಅನ್ನೋದನ್ನು ಹೇಳಿದರು. ಆದರೆ ಇತ್ತೀಚೆಗೆ ಅವರ ಬೆಂಬಲಿಗರು ಬಹುತೇಕರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಿದ್ದಾರೆ. ಜೊತೆಗೆ ಧೀರಜ್ ಅವರು ಕೂಡ. ನಮ್ಮ ಪ್ರತಿನಿಧಿ ದಿಲೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ದಿಲೀಪ್, ಈಗ ನಾವು ನೋಡ್ತಾ ಇದ್ದೀವಿ ಮುನಿಸು ಮರೆತು ಇಬ್ಬರು ಕೂಡ ಘಟಾನುಘಟಿ ನಾಯಕರು ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದಂಥ ಹೆಸರು ಮಾಡಿದಂಥವ್ರು. ಈ ಅಪರೂಪದ ಭೇಟಿ, ಹಿಂದಿನ ಎಲ್ಲ ವೈಷಮ್ಯಗಳನ್ನು ಮರೆತು ಈಗ ಒಂದಾಗಿರೋದು ಹೇಗಿತ್ತು ಆ ಸಂದರ್ಭ ಅಂತ?
ಖಂಡಿತವಾಗ್ಲೂ ಅವಿನಾಶ್, ಇದು ಒಂದು ರೀತಿಯಲ್ಲಿ ಬಹಳ ಮಹತ್ತರವಾದಂತ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೈಸೂರು ಮತ್ತೆ ಚಾಮರಾಜನಗರ ರಾಜಕಾರಣ ವಿಚಾರವಾಗಿ ಮೈಸೂರು ಮತ್ತೆ ಚಾಮರಾಜನಗರ ಭಾಗದಲ್ಲಿ ಅವರದೇ ಆದಂತ ಹಿಡಿತವನ್ನ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರು ಇರುವಂತದ್ದು. ಯಾಕಂದ್ರೆ ದಲಿತ ಮುಖಂಡರಾಗಿರುವಂತದ್ದು, ಸಾಕಷ್ಟು ವರ್ಷಗಳಿಂದ ದಲಿತ ಪರವಾದಂತಹ ಹೋರಾಟಗಳು ಮತ್ತೆ ಇತರೆ ಎಲ್ಲ ಹೋರಾಟಗಳನ್ನ ಮಾಡ್ಕೊಂಡು ಬಂದಂತ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರು, ಆದ್ರೆ 2013 ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅವ್ರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟ ನಂತರ ಅವರನ್ನ ಏನೋ ಅವರು ಕೋಪಗೊಂಡು ಅವರು ಪಕ್ಷದಿಂದ ಬಿಡುವಂತ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಸಿದ್ದರಾಮಯ್ಯ ಅವರ ವಿರುದ್ಧ ಮುನ್ಸೂಚನೆಗೊಂಡಿದ್ರು. ಈಗ ಸದ್ಯಕ್ಕೆ ಅವರಿಬ್ಬರು ಭೇಟಿ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿರುವಂತದ್ದು. ಯಾಕಂದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಒಂದು ಮಹತ್ವದ ಭೇಟಿ ನಿಜಕ್ಕೂ ಕೂಡ ಅವರ ನಮ್ಮ ಪ್ರತಿನಿಧಿ ದಿಲೀಪ್ ಮಾಹಿತಿ ನೀಡ್ತಾ ಇದ್ರು. ಅಂದ್ರೆ ಹಿಂದೆ ಸಚಿವ ಸಂಪುಟದಿಂದ ಕೈಬಿಟ್ಟ ನಂತರ ಶ್ರೀನಿವಾಸ್ ಪ್ರಸಾದ್ ಅವರು ಮುನ್ಸ್ಕೊಂಡಿದ್ರು, ಒಳ್ಳೆ ಗೆಳೆಯರಾಗಿದ್ದಂಥವ್ರು. ಆದ್ರೆ ನಂತರ ಕಾಂಗ್ರೆಸ್ನಿಂದ ತಮ್ಮ ಅಂತರವನ್ನ ಕಾಯ್ದುಕೊಂಡಿದ್ರು. ಎಷ್ಟು ಮಟ್ಟಿಗೆ ಅಂತಂದ್ರೆ ಹೋದಲ್ಲಿ ಬಂದಲ್ಲಿ ಪ್ರತಿ ಭಾಷಣದಲ್ಲೂ ಕೂಡ ಶ್ರೀನಿವಾಸ್ ಪ್ರಸಾದ್ ಸಿದ್ದರಾಮಯ್ಯನವರ ವಿರುದ್ಧ ಹರಿಹಾಯ್ತಾ ಇದ್ರು. ಸಿದ್ದರಾಮಯ್ಯ ಒಬ್ಬ ಗಿಡಗ ಇದ್ದ ಹಾಗೇನೆ, ರಾಹುಲ್ ಗಾಂಧಿ ಅವ್ರನ್ನ ಇವರು ಪ್ರಧಾನಿ ಮಾಡೋಕೆ ಹೊರಟಿದ್ದಾರೆ, ಇದೆಲ್ಲವೂ ಕೂಡ ಹೇಳ್ತಾ ಇದ್ರು. ಇಂಥ ಮಾತುಗಳೆಲ್ಲ ಬಂದಿದ್ವು. ಆದರೆ ಈಗ ಬದಲಾದಂಥ ಸಂದರ್ಭ, ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋಗಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಸೊ ಆರಂಭದಲ್ಲಿ TV9 ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಮನೆಗೆ ಹೋಗುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಇನ್ನೂ ಕೂಡ ಒಂದು ದೃಢವಾದಂಥ ನಿಲುವಲ್ಲಿ ಇರಲಿಲ್ಲ, ಹೋಗಬೇಕಾ ಬೇಡವಾ ಅಂತ. ಆದರೆ ಈಗ ಈ ಬಗ್ಗೆ TV9 ಕೂಡ ಈ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸದಿಂದ ಈಗ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಶ್ರೀನಿವಾಸ್ ಪ್ರಸಾದ್ ಹಳೆಯ ಗೆಳೆಯರು ಇಬ್ಬರೂ ಕೂಡ ಈಗ ಮಾತನಾಡ್ತಿದ್ದಾರೆ. ಒಂದಷ್ಟು ಆರೋಗ್ಯದ ಬಗ್ಗೆ ಸಿದ್ದರಾಮಯ್ಯ ವಿಚಾರಿಸಿದರು. ಸೊ ತಮ್ಮ ಆರೋಗ್ಯದ ಸ್ಥಿತಿಗತಿಗಳ ಬಗ್ಗೆ ಅಲ್ಲಿ ಶ್ರೀನಿವಾಸ್ ಪ್ರಸಾದ್ ವಿವರಿಸ್ತಾರೆ. ಆಗ ಅದರ ಬಗ್ಗೆ ಜಾಸ್ತಿ ಕೇರ್ಲೆಸ್ ಮಾಡಬಾರ್ದು, ಕೇರ್ ಮಾಡಬೇಕು, ನಾವು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಸಿದ್ದರಾಮಯ್ಯ ಕೂಡ ಅಲ್ಲಿ ಒಂದಷ್ಟು ಸಲಹೆಗಳನ್ನು ನೀಡಿದ್ದು ನಾವು ನೋಡ್ಬೋದು. ಭಾಳ ಅಪರೂಪದ ಕ್ಷಣ ರಾಜ್ಯ ರಾಜಕಾರಣದಲ್ಲಿ. ಶ್ರೀನಿವಾಸ್ ಪ್ರಸಾದ್ ಮೈಸೂರು ಮತ್ತು ಚಾಮರಾಜನಗರ ಭಾಗದ ಪ್ರಮುಖ ರಾಜಕಾರಣಿ, ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿಯಾಗಿದ್ದಂಥವ್ರು. ಆದರೆ ಕೆಲವೊಂದು ಸಂದರ್ಭಗಳು ಆಗಿರ್ತವೆ. ಸೊ ಭಾಳಷ್ಟು ಸಿದ್ದರಾಮಯ್ಯನವರ ಆಪ್ತರು ಅವ್ರನ್ನ ಬಿಟ್ಟು ಬೇರೆ ಕಡೆ ಹೋಗಿರುವಂಥದ್ದನ್ನು ನಾವು ನೋಡಿದ್ದೀವಿ. ಅದರಲ್ಲಿ ಶ್ರೀನಿವಾಸ್ ಪ್ರಸಾದ್ ಪ್ರಮುಖರು. ಇನ್ನು ಕಾಂಗ್ರೆಸ್ ಅಂತ ಬಂದಂಥ ಸಂದರ್ಭದಲ್ಲಿ ಸೀನಿಯರ್ ಮೋಸ್ಟ್ ಲೀಡರ್ಗಳಲ್ಲಿ SM ಕೃಷ್ಣ, ಶ್ರೀನಿವಾಸ್ ಪ್ರಸಾದ್ ಇವರೆಲ್ಲರೂ ಕೂಡ BJPಗೆ ಹೋದಾಗ ಜನರಿಗೆ ಅಚ್ಚರಿ ಆಗಿತ್ತು. ಯಾಕಂದರೆ ಹಲವಾರು ಜವಾಬ್ದಾರಿಗಳನ್ನು ಕಾಂಗ್ರೆಸ್ ಪಕ್ಷದ ಮೂಲಕ ಇವರೆಲ್ಲ ನಿಭಾಯಿಸಿದಂಥವ್ರು. ಪಕ್ಷ ಎಲ್ಲವನ್ನೂ ಕೂಡ ಬಹುತೇಕ ಅವರಿಗೆ ನೀಡಿದೆ. ಆದರೆ ಕೆಲವೊಮ್ಮೆ ಪ್ರತಿಷ್ಠೆ ಅನ್ನೋದು ಅಥವಾ ಸ್ನೇಹದಲ್ಲಿ ಬರುವಂಥ ವಿಚಾರಗಳು, ಸೊ ಅದು ತೀರಾ ತಾರಕಕ್ಕೇರಿ ಅವರು ಪಕ್ಷ ಬಿಡಬೇಕಾಯಿತು. ಆದರೆ ಈ ಬಾರಿ ಅಲ್ಲಿ ಚಾಮರಾಜನಗರದಲ್ಲಿ ಅವಶ್ಯಕತೆ ಇದೆ. ಸಿಟ್ಟಿಂಗ್ MP ಕೂಡ ಅವರು. ಸೊ ಅವರ ಒಂದು ಆಶೀರ್ವಾದ ಹಾಗೇನೆ ಬೆಂಬಲ ಕಾಂಗ್ರೆಸ್ನ ಅಭ್ಯರ್ಥಿ ಸುನಿಲ್ ಬೋಸ್ ಅವರಿಗೆ ಭಾಳ ಅಗತ್ಯ ಇದೆ. ಇತ್ತೀಚೆಗೆ ಭಾಳಷ್ಟು ನಾಯಕರು ಅವ್ರನ್ನ ಹೋಗಿ ಭೇಟಿಯಾಗಿದ್ದರು. ಸುನಿಲ್ ಬೋಸ್ ಭೇಟಿಯಾಗಿದ್ದರು, ಯತೀಂದ್ರ ಅವರು ಭೇಟಿಯಾಗಿದ್ದರು. ಹಾಗೆಯೇ ಅಲ್ಲಿನ ಸ್ಥಳೀಯ ನಾಯಕರು ವೆಂಕಟೇಶ್ ಸಚಿವರು ಅವರು ಕೂಡ ಹೋಗಿ ಮಾತನಾಡಿದರು. ಹೀಗೆ ಹಿರಿಯ ನಾಯಕನ ಆಶೀರ್ವಾದ ನಮಗೆ ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸ್ನೇಹಪೂರ್ವಕ, ಹಾಗೆಯೇ ಪರಿಸ್ಥಿತಿಗಳು ಆಗಾಗ ರಾಜಕೀಯದಲ್ಲಿ ಬದಲಾಗ್ತಿರ್ತವೆ. ಸೊ ನೀವೀಗ ನೋಡ್ತಿರೋ ಹಾಗೆ ಕಾಂಗ್ರೆಸ್ನ ಸ್ಥಳೀಯ ನಾಯಕರುಗಳು ಈಗ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಮಾತನಾಡಿಸಿದ್ದಾರೆ, ಆರೋಗ್ಯ ವಿಚಾರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಮೊದಲನೇದಾಗಿ ಬರ್ತಿದ್ದ ಹಾಗೇನೆ ಕರೆದ್ರು, ಅಲ್ಲಿ ಬಾರಯ್ಯ ಪ್ರಸಾದ್ ಅನ್ನೋ ರೀತಿಯಾಗಿ ಮಾತನಾಡಿದರು. ಅದಾದಮೇಲೆ ಆರೋಗ್ಯದ ಬಗ್ಗೆ ವಿಶೇಷವಾಗಿ ವಿಚಾರಿಸಿದರು. ಸೊ ಭಾಳಷ್ಟು ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲಿಗರು ಕೂಡ ಇತ್ತೀಚೆಗೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದರ ಬೆನ್ನಲ್ಲೇ ಈ ಭೇಟಿ ಸಹಜವಾಗಿ ಕಾರ್ಯಕರ್ತರಲ್ಲಿ ಒಂದಷ್ಟು ಹುಮ್ಮಸ್ಸನ್ನು ನೀಡಿರುತ್ತೆ. ಸೊ ಹಿಂದಿನ ಕಾಂಗ್ರೆಸ್ ದಿನಗಳೇನಿತ್ತು ಕಾರ್ಯಕರ್ತರಿಗೆ, ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲಿಗರಿಗೆ, ಅದು ಮತ್ತೆ ಮರುಕಳಿಸಿರೋ ಹಾಗೆ ಕಾಣಿಸ್ತಾ ಇದೆ. ಜೊತೆಗೆ ಇಲ್ಲಿ ಈ ಭಾಗವನ್ನು ಭಾಳ ವಿಶೇಷವಾಗಿ ಸಿದ್ದರಾಮಯ್ಯ ಶತಾಯಗತಾಯ ಮೈಸೂರಿನ ಒಂದು ಕೊಡಗು ಹಾಗೆಯೇ ಮೈಸೂರು, ಇನ್ನೊಂದು ಕಡೆ ಚಾಮರಾಜನಗರ ಎರಡನ್ನೂ ಕೂಡ ಗೆಲ್ಲೇಬೇಕು ಅನ್ನೋ ಪಣ ತೊಟ್ಟಿದ್ದಾರೆ. ಹಲವಾರು ಬಾರಿ ಭೇಟಿ ನೀಡಿ ಅಲ್ಲಿ ಒಂದಷ್ಟು ಆಪರೇಷನ್ಗಳಾಗಿದೆ, ಸ್ಥಳೀಯ ನಾಯಕರನ್ನ ಒಗ್ಗೂಡಿಸಿದ್ದಾರೆ. ಸೊ ಅದರ ಒಂದು ಬಹಳ ಪ್ರಮುಖವಾದಂಥ ಭಾಗ ಅಂತಂದರೆ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಸ್ವತಃ ಸಿದ್ದರಾಮಯ್ಯನವರೇ ಭೇಟಿಯಾಗಿರೋದು. ಅಂದರೆ ಸಿದ್ದರಾಮಯ್ಯ ಎಂಥ ರಾಜಕಾರಣಿ ಅಂತಂದರೆ ಅಷ್ಟು ಸುಲಭಕ್ಕೆ ಯಾರ ಮನೆಗೂ ಹೋಗುವಂಥವ್ರಲ್ಲ, ಹೋಗಿ ಭೇಟಿ ಮಾಡಿ ಮಾತನಾಡುವಂಥವ್ರಲ್ಲ. ಆದರೆ ಶ್ರೀನಿವಾಸ್ ಪ್ರಸಾದ್ ಹಳೆಯ ಗೆಳೆಯ, ಸೊ ಇದೀಗ ಅವ್ರನ್ನ ಹೋಗಿ ಮಾತನಾಡಿಸಿದ್ದಾರೆ. ಸೊ ಆ ಮೂಲಕ ಅವರ ಬೆಂಬಲ, ಅವರ ಆಶೀರ್ವಾದ ಈ ಭಾಗದಲ್ಲಿ ಹೆಚ್ಚಿನ ಶಕ್ತಿಯನ್ನು ನೀಡೋದ್ರಲ್ಲಿ ಅನುಮಾನ ಇದೆ. ಈ ಬಗ್ಗೆ ಪ್ರಮೋದ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಮೋದ್, ಈಗ ನಾವು ಗಮನಿಸ್ತಾ ಇದ್ದೀವಿ ರಾಜ್ಯ ರಾಜಕಾರಣದಲ್ಲಿ ಒಂದು ಮಹತ್ತರವಾದಂಥ ಬೆಳವಣಿಗೆ. ಹಳೆಯ ಗೆಳೆಯರು ಮತ್ತೆ ಒಂದಾಗಿದ್ದಾರೆ ಅಥವಾ ಮಾತನಾಡ್ತಿದ್ದಾರೆ, ಭೇಟಿಯಾಗಿದ್ದಾರೆ ಅಂತ ಹೇಳ್ಬೋದು. ಸೊ ಸಿದ್ದರಾಮಯ್ಯನವರ ಭೇಟಿ, ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಆಗ್ತಿರುವಂಥದ್ದು ಈ ಸಂದರ್ಭದಲ್ಲಿ ರಾಜಕೀಯವಾಗಿ ಏನನ್ನ ಸೂಚಿಸುತ್ತೆ ಅಂತ?
ಅವಿನಾಶ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಈಗಾಗಲೇ ರಾಜಕಾರಣವನ್ನು ಅನಾಲಿಸಿಸ್ ಮಾಡೋದಾದರೆ ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರ ರಾಜಕೀಯ ಜೀವನ ಮೈಸೂರು ಅಥವಾ ಚಾಮರಾಜನಗರ ಅಥವಾ ಅನ್ಡಿವೈಡೆಡ್ ಮೈಸೂರು ಜಿಲ್ಲೆ ಏನಿದೆ ಅಲ್ಲಿಂದೇ ಆರಂಭವಾಗಿದ್ದು, ಅಲ್ಲಿಂದಲೇ ಇಬ್ಬರು ಕೂಡ ಜೊತೆಯಾಗಿ ಬಂದಿದ್ದು. ಇಬ್ಬರು ಕೂಡ ಈ ದಲಿತ ಮತ್ತು ಹಿಂದುಳಿದ ಚಳುವಳಿಗಳಲ್ಲಿ ಮೊದಲಿಂದಲೂ ಕೂಡ ಭಾಗವಹಿಸ್ತವರು. ಈಗ ಒಂದು ಹಂತದಲ್ಲಿ ಅಂದರೆ ಯಾವಾಗ ಸಿದ್ದರಾಮಯ್ಯನವರು ಅವರನ್ನು ಸಂಪುಟದಿಂದ 2013 ಸರ್ಕಾರದಲ್ಲಿ ಸಂಪುಟದಿಂದ ಹೊರಗಡೆ ಇಟ್ಟರು, ಅಂದಿನಿಂದ ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ಸಹಜವಾಗಿ ದೂರವಾಗಿದ್ದರು. ಆನಂತರ ಬಿಜೆಪಿಯಿಂದ ಅವರು ಟಿಕೆಟ್ ಪಡೆದು MP ಕೂಡ ಆಗಿದ್ರು. ಇವತ್ತಿಗೂ ಕೂಡ ಬಿಜೆಪಿಯ ಸಂಸದರು. ಈ ಕ್ಷಣಕ್ಕೂ ಕೂಡ ಶ್ರೀನಿವಾಸ್ ಪ್ರಸಾದ್ ಬಿಜೆಪಿಯ ಸಂಸದರು. ಹೀಗಿದ್ದಾಗ ಈಗ ಅವರ ಅಳಿಯನಿಗೋಸ್ಕರ ಶ್ರೀನಿವಾಸ್ ಪ್ರಸಾದ್ ಸಾಕಷ್ಟು ಲಾಭಿಯನ್ನು ಮಾಡ್ತಾ ಇದ್ರು. ಆದರೆ ಅಂತಿಮವಾಗಿ ಬಿಜೆಪಿ ಬಾಲರಾಜ್ ಅವರಿಗೆ ಟಿಕೆಟ್ ನೀಡಿದೆ. ಈಗ ಇರುವಂಥ ವಿಚಾರ ಅಂದರೆ ಶ್ರೀನಿವಾಸ್ ಪ್ರಸಾದ್ ಮತ್ತು ಅವರ ಬೆಂಬಲಿಗರು ಹಾಗೂ ಅವರ ಕುಟುಂಬಸ್ಥರಲ್ಲಿ ಒಂದು ರಾಜಕೀಯವಾದಂಥ ಒಂದು ಶಕ್ತಿ ಇದೆ. ಅವರಿಗೆ ಅವರದೇ ಆದಂಥ ಬೆಂಬಲ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿದೆ. ಈಗ ಸಿದ್ದರಾಮಯ್ಯನವರು ಅವರ ಬೆಂಬಲಿಗರು ಯಾರ್ಯಾರಿದ್ದಾರೆ ಅಥವಾ ಶ್ರೀನಿವಾಸ್ ಪ್ರಸಾದ್ ಅವರು ಯಾರಿದ್ದಾರೆ, ಅವರ ಜೊತೆಗಿರುವಂಥ ರಾಜಕೀಯ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಫ್ಕೋರ್ಸ್ ರಾಜಕಾರಣದಲ್ಲಿ ಯಾವಾಗ ಬೇಕಾದರೂ ಕೂಡ ಮಾತನಾಡ್ಬೋದು. ಈ ಮುನಿಸು ಅನ್ನುವಂಥದ್ದು ರಾಜಕಾರಣದಲ್ಲಿ ಚುನಾವಣೆಗಳು ಬಂದಾಗ ಏರಿಳಿತ ಆಗ್ತಾನೆ ಇರುತ್ತೆ. ಈಗ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಸಿದ್ದರಾಮಯ್ಯನವರು ನೇರವಾಗಿ ಹೋಗಿದ್ದಾರೆ, ಅವ್ರ ಜೊತೆಗೆ ಮಾತುಕತೆ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕೆಲ ದಿನಗಳ ಹಿಂದಷ್ಟೇ ಕಾಂಗ್ರೆಸ್ನ ಕೆಲ ನಾಯಕರು ಕೂಡ ಅವ್ರ ಮನೆಗೆ ಹೋಗಿದ್ರು. ಇನ್ಫ್ಯಾಕ್ಟ್ ಸುನಿಲ್ ಬೋಸ್ ಕೂಡ, ಅಂದರೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂಥ ಸುನಿಲ್ ಬೋಸ್ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಹೋಗಿದ್ರು. ವೆರಿ ಇಂಟ್ರೆಸ್ಟಿಂಗ್ಲಿ ಕೆಲ ದಿನಗಳ ಹಿಂದೆ ಅಥವಾ ಕೊನೆ ಬಾರಿ ಸಿದ್ದರಾಮಯ್ಯನವರು ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಕಾಂಗ್ರೆಸ್ ಪಕ್ಷಕ್ಕೆ ಜಾಯ್ನ್ ಆಗಿದ್ದರು. ಈ ಮೂಲಕ ಶ್ರೀನಿವಾಸ್ ಪ್ರಸಾದ್ ಒಂದು ರಾಜಕೀಯ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ. ನಾನು ಮನೆಗೆ ಬಂದು ಮಾತಾಡಿಸ್ತಾರೆ, ನಿಜ ಅದೊಂದು ರಾಜಕೀಯ ಭೇಟಿ ಅಲ್ಲ, ಅದು ಸೌಹಾರ್ದಯುತ ಭೇಟಿ ಅಂತಲೇ ರಾಜಕೀಯವಾಗಿ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಬಿಜೆಪಿಯ ಬಲವನ್ನು ಕುಗ್ಗಿಸೋ ನಿಟ್ಟಿನಲ್ಲಿ, ಶತಾಯಗತಾಯ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸೋ ನಿಟ್ಟಿನಲ್ಲಿ ಈ ದಲಿತ ಮತಗಳ ಕ್ರೋಢೀಕರಣ ಇದೆ, ಹಾಗೆಯೇ ಶ್ರೀನಿವಾಸ್ ಪ್ರಸಾದರ ಬೆಂಬಲಿಗರ ಕ್ರೋಢೀಕರಣ ಇದೆ. ಅದನ್ನು ಅವರ ಶಕ್ತಿಯನ್ನು ಬಳಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಕೂಡ ಮುಂದಾಗ್ತಾರೆ. ಈ ಒಂದು ಕಾರಣಕ್ಕೋಸ್ಕರ ಇವತ್ತು ನೇರವಾಗಿ ಮುಖ್ಯಮಂತ್ರಿಗಳು ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಹೋಗೋ ಮೂಲಕ ಯಾವುದೇ ಅಡೆತಡೆ ಇದ್ರೂ ಕೂಡ, ಅಂದರೆ ಸ್ಪಷ್ಟವಾದಂಥ ಒಂದು ಕ್ಲಿಯರ್ ಸಿಗ್ನಲ್ ಅವರ ಬೆಂಬಲಿಗರಿಗೂ ಸಿಗಲಿ ಮತದಾರರಿಗೂ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಭೇಟಿ ಮಾಡಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪ್ರಮೋದ್. ಸೊ ಇದು ಶ್ರೀನಿವಾಸ್ ಪ್ರಸಾದ್ ಅವರ ಭೇಟಿಯಾದಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ಗಮನಿಸ್ತಾ ಇದ್ದೀವಿ. ಸೊ ಇದೀಗ KR ಕ್ಷೇತ್ರದ ಸಮಾವೇಶಕ್ಕೆ ಹೋಗಬೇಕಾಗಿತ್ತು CM ಸಿದ್ದರಾಮಯ್ಯ. ಆ ದಾರಿ ಮಧ್ಯೆಯಲ್ಲೇ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಭೇಟಿ ಆಗಿದ್ದಾರೆ. ಸೊ 7 ವರ್ಷಗಳ ನಂತರ ಸಚಿವ ಸಂಪುಟದಿಂದ ಕೈಬಿಟ್ಟ ನಂತರ ಇದೀಗ ಮೊದಲ ಭೇಟಿ ಇದು. ಸೊ ಭಾಳ ಮುಖ್ಯವಾದಂಥ ಬೆಳವಣಿಗೆ ಈ ಭಾಗದಲ್ಲಿ ಆಗ್ತಾ ಇದೆ. ಸೊ ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ರಾಮ್, ಈಗ ನಾವು ಗಮನಿಸ್ತಾ ಇದ್ದೀವಿ ಈ ಚಿತ್ರಗಳು ಭಾಳ ವಿಶೇಷವಾಗಿವೆ. ಯಾಕಂದರೆ ರಾಜಕಾರಣದಲ್ಲಿ ಆಗಾಗ ಹೇಗೆ ಬದಲಾವಣೆಗಳಾಗುತ್ತೆ, ಸ್ನೇಹ ಮುನಿಸು ಇದೆಲ್ಲವೂ ಕೂಡ ಸಾಮಾನ್ಯ. ಸೊ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಸಿದ್ದರಾಮಯ್ಯ ಭೇಟಿಯಾಗಿರೋದು, ಏನೆಲ್ಲ ಮಾತುಕತೆ ಆಯಿತು, ಜೊತೆಗೆ ಇದರ ಇಂಪ್ಯಾಕ್ಟ್ ಎಷ್ಟು ಮಟ್ಟಿಗಿರುತ್ತೆ ಈ ಭಾಗದಲ್ಲಿ ಅಂತ ಕಾಂಗ್ರೆಸ್ಗೆ? ಅವಿನಾಶ್, ಖಂಡಿತವಾಗಿಯೂ ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಇರೋದಿಲ್ಲ, ಯಾರು ಶಾಶ್ವತ ಮಿತ್ರರು ಇರೋದಿಲ್ಲ ಅನ್ನೋ ಒಂದು ಮಾತಿದೆ. ಇವತ್ತಿನ CM ಸಿದ್ದರಾಮಯ್ಯ ಹಾಗೂ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಭೇಟಿ ಇದಕ್ಕೆ ಸಾಕ್ಷಿಯಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 7 ವರ್ಷಗಳಿಂದ ಸಿದ್ದರಾಮಯ್ಯ ಶ್ರೀನಿವಾಸ್ ಪ್ರಸಾದ್ ಮುನಿಸು ಇಡೀ ಜಗಜ್ಜಾಹಿರವಾಗಿತ್ತು. ಯಾವಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವ ಸಂಪುಟದಿಂದ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕೈ ಬಿಡ್ತಾರೆ, ಅವತ್ತಿನಿಂದ ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯ ವಿರುದ್ಧ ಕೆಂಡಾಮಂಡಲ ಆಗಿದ್ರು. ಅಷ್ಟೇ ಅಲ್ಲ, ಆಗ ನಡೆದಂತಹ ನಂಜನಗೂಡು ಉಪಚುನಾವಣೆಯಲ್ಲಿ ಇಡೀ ಸಚಿವ ಸಂಪುಟ CM ಸಿದ್ದರಾಮಯ್ಯ ಆದಿಯಾಗಿ ಎಲ್ಲರೂ ಸಹ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ನಂಜನಗೂಡಿನ ಉಪಚುನಾವಣೆಯಲ್ಲಿ ಸೋಲಿಸಿದ್ರು. ಅದು ಸಹ ಅವರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿತ್ತು. ಅಂದಿನಿಂದ ಅವರು ಒಂದು ಶಪಥವನ್ನು ಸಹ ಮಾಡಿದ್ರು. ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯನ ನಾನು ಸೋಲಿಸ್ತೇನೆ ಅಂತೇಳಿ ಪರೋಕ್ಷವಾಗಿ ಅವರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಸಿದ್ದರಾಮಯ್ಯ ಅವರ ಸೋಲಿಗೂ ಸಹ ಕಾರಣವಾಗಿದ್ರು. ಸೋತ ನಂತರವೂ ಶ್ರೀನಿವಾಸ್ ಪ್ರಸಾದ್ ಅವರ ಆಕ್ರೋಶ ಕಡಿಮೆ ಆಗಿರ್ಲಿಲ್ಲ. ಸಿಕ್ಕಲ್ಲಿ ಎಲ್ಲ ಸಾರ್ವಜನಿಕ ಭಾಷಣಗಳಲ್ಲಿ ಎಲ್ಲಾ ಸಂದರ್ಭಗಳಲ್ಲೂ ಸಹ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರ್ತಾ ಇದ್ರು. ಆದ್ರೆ ಈಗ ಬದಲಾದಂತಹ ಪರಿಸ್ಥಿತಿಯಲ್ಲಿ ಇವತ್ತು CM ಸಿದ್ದರಾಮಯ್ಯ ಖುದ್ದಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಈ ಹಿಂದೆ ಸಹ ಸಾಕಷ್ಟು ಕಾಂಗ್ರೆಸ್ ಮುಖಂಡರುಗಳು, ಸಚಿವ ಡಾಕ್ಟರ್ SC ಮಹದೇವಪ್ಪ ಇರ್ಬೋದು, ಅವರ ಪುತ್ರ ಸುನಿಲ್ ಬೋಸ್ ಇರ್ಬೋದು, ಇವರೆಲ್ಲರೂ ಸಹ ಭೇಟಿ ನೀಡಿ ಅವರ ಜೊತೆ ಮಾತುಕತೆ ನಡೆಸಿದ್ರು. ಪ್ರಮುಖವಾಗಿ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಸದ್ಯಕ್ಕೆ ಚಾಮರಾಜನಗರದಲ್ಲಿ ಏನು ಲೋಕಸಭಾ ಚುನಾವಣೆ ಇದೆ, ಅದು ಮತ್ತೆ ಮೈಸೂರು ಎರಡರ ಮೇಲೂ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ CM ಸಿದ್ದರಾಮಯ್ಯ ಹೇಗಾದ್ರೂ ಮಾಡಿ 2 ಕ್ಷೇತ್ರ ಗೆಲ್ಲಬೇಕು, ಅದಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲವನ್ನ ಪಡೆದುಕೊಳ್ಬೇಕು ಅಂತೇಳಿ ಈಗಾಗಲೇ ಶ್ರೀನಿವಾಸ್ ಪ್ರಸಾದ್ ಅವರು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದರೆ, ತಾನು ತಟಸ್ಥವಾಗಿರ್ತೇನೆ, ಯಾರ ಬೆಂಬಲವೂ ಕೊಡೋದಿಲ್ಲ, ಯಾರ ಪರವೂ ಪ್ರಚಾರ ಮಾಡೋದಿಲ್ಲ ಅನ್ನೋ ಒಂದು ಮಾತನಾಡಿದ್ರು. ಆದ್ರೂ ಎಲ್ಲೋ ಒಂದು ಕಡೆ ಶ್ರೀನಿವಾಸ್ ಪ್ರಸಾದ್ ಅವರ ಆ ಒಂದು ಪ್ರಾಬಲ್ಯ ಏನಿದೆ ಅದನ್ನ ತಮ್ಮ ಕಡೆಗೆ ತೆಗೆದುಕೊಂಡ್ರೆ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಗೆಲುವು ಸುಲಭ ಆಗ್ತದೆ ಇರೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಖುದ್ದಾಗಿ ಈ ಹಿಂದೆ ಸಚಿವ ಮಹದೇವಪ್ಪ ಅವ್ರನ್ನ ಕಳಿಸಿದ್ರು, ಸುನಿಲ್ ಬೋಸ್ ಅವ್ರನ್ನ ಕಳಿಸಿದ್ರು, ಸಾಕಷ್ಟು ಕಾಂಗ್ರೆಸ್ ಮುಖಂಡರು ಹೋಗಿದ್ರು. ಆದ್ರೆ ಖುದ್ದು CM ಸಿದ್ದರಾಮಯ್ಯ ಅವರೇ ಶ್ರೀನಿವಾಸ್ ಪ್ರಸಾದ್ ಅವರ ಜಯಲಕ್ಷ್ಮೀಪುರಂ ನಿವಾಸಕ್ಕೆ ಭೇಟಿ ನೀಡೋದು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ರಾಮ್, ಇಲ್ಲಿ ಬಹಳ ಮುಖ್ಯವಾಗಿ ನಾವು ಒಂದು ಗಮನಿಸಬೇಕು, ಸಿದ್ದರಾಮಯ್ಯ ನಮಗೆಲ್ಲ ಗೊತ್ತಿರೋ ಹಾಗೆ ಅಷ್ಟು ಸುಲಭವಾಗಿ ಯಾರ ಮನೆ ಬಾಗಿಲಿಗೂ ಹೋಗುವಂತವ್ರಲ್ಲ. ಅವ್ರ ಮೇಲಿರುವಂತ ಪ್ರೆಷರ್ ಅಷ್ಟು ಮಟ್ಟಿಗೆ ಇದೆಯಾ? ಮೈಸೂರು ಚಾಮರಾಜನಗರ ಶತಾಯಗತಾಯ ಗೆಲ್ಲಿಸಲೇಬೇಕು ಅನ್ನೋ ಒತ್ತಡ
ಏನಾದರೂ ಇಂಥ ಭೇಟಿಗಳಿಗೆ ಕಾರಣವಾಗ್ತಾ ಇದೆಯಾ ಅನ್ನೋದು ಕೂಡ ಸಹಜವಾಗಿ ಮೂಡುವಂಥ ಪ್ರಶ್ನೆ. ಸೊ ಸಿದ್ದರಾಮಯ್ಯ ಅಲ್ಲಿ ಹೋಗಿ ಕೊಟ್ಟಿರುವಂಥ ಭೇಟಿ ಏನು ಅಂತ ಅವರಾಗೆ ಒಂದು ಸ್ಟೆಪ್ ಫಾರ್ವರ್ಡ್ ಹೋಗಿರೋದು. ಖಂಡಿತವಾಗಿ ಸಿಎಂ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಲ್ಲಿ ಕಂಡಂತಹ ಅಪರೂಪದ ರಾಜಕಾರಣಿಯರಲ್ಲಿ ಎರಡು ಮಾತಿಲ್ಲ. ಮತ್ತೆ ಯಾರ ಮನೆಗೆ ಬಾಗಿಲಿಗೂ ಸಹ ಅವ್ರು ಹೋಗ್ತಾ ಇರಲಿಲ್ಲ ತಾವು ಹೇಳದಂತೆ. ಆದ್ರೆ ಈ ಒಂದು ಚುನಾವಣೆ ಏನಿದೆ ಸಾಕಷ್ಟು ಪ್ರತಿಷ್ಠೆಯ ಜೊತೆಗೆ ಗೆಲ್ಲಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸಿಲುಕಿದ್ದಾರೆ ಅನ್ನೋದು ಕಾಣ್ತಾ ಇದೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ದಿನ ಅಂದ್ರೆ ರಾಜ್ಯ ಪ್ರವಾಸವನ್ನು ಹೊರತುಪಡಿಸಿ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆಗೆ ಹೆಚ್ಚಿನ ರೀತಿಯಾದಂತಹ ಸಮಯವನ್ನ ಕೊಟ್ಟು ತಂತ್ರವನ್ನ ರೂಪಿಸುವಂತ, ಕಾರ್ಯತಂತ್ರವನ್ನ ಮಾಡುವಂತದ್ದು, ಮತ್ತೆ ಬೇರೆ ಬೇರೆ ಪಕ್ಷಗಳಲ್ಲಿರುವಂತಹ ಮುಖಂಡರುಗಳನ್ನ ತಮ್ಮ ಪಕ್ಷಕ್ಕೆ ಸೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡಿದ್ರೆ ಖಂಡಿತವಾಗಿಯೂ ಚಾಮರಾಜನಗರ, ಮೈಸೂರು ಭಾಗದಲ್ಲಿ ಸಾಕಷ್ಟು ಅನುಕೂಲ ಆಗ್ತದೆ. ಮತ್ತೆ ಅವರ ಒಂದು ಪ್ರಾಬಲ್ಯ ಇರುವಂತಹ ಮತಗಳನ್ನ ತಮ್ಮ ಬಳಿಗೆ ಸೆಳೆಯಬಹುದು ಅನ್ನೋದು ಸಿದ್ದರಾಮಯ್ಯ ಅವರ ಒಂದು ಲೆಕ್ಕಾಚಾರ ಆಗಿದೆ. ಯಾಕಂದ್ರೆ ಚಾಮರಾಜನಗರದ ಕಳೆದ ಬಾರಿಯ ಚುನಾವಣೆಯನ್ನು ನೋಡಿದ್ರೆ ಖುದ್ದು ಶ್ರೀನಿವಾಸ್ ಪ್ರಸಾದ್ ಅವರು ಅಭ್ಯರ್ಥಿಯಾಗಿದ್ರು. ಮತ್ತೆ ದಿವಂಗತ ಧ್ರುವನಾರಾಯಣ ಅವರು ಇದ್ದಂತ ಸಂದರ್ಭದಲ್ಲಿ ಆ ಗೆಲುವಿನ ಅಂತರ ಇದ್ದಂಥದ್ದು ಕೇವಲ 1700 ಓಟುಗಳು. ಹೀಗಾಗಿ ಒಂದೊಂದು ಮತಗಳು ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತದೆ. ತಮ್ಮ ತವರು ಕ್ಷೇತ್ರದಲ್ಲೇ ಗೆಲುವಿನ ರುಚಿಯನ್ನ ಕಾಣಲೇಬೇಕು ಅನ್ನೋ ಒಂದು ಅನಿವಾರ್ಯತೆ ಸಿಲುಕಿರೋದ್ರಿಂದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋಗಿದ್ದಾರೆ ಅನ್ನೋ ಒಂದು ರಾಜಕೀಯ ಲೆಕ್ಕಾಚಾರ ಆಗ್ತಾ ಇದೆ. ಈ ಹಿಂದೆ ಈ ರೀತಿಯಾದಂತಹ ಉದಾಹರಣೆಗಳಿರಲಿಲ್ಲ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಯಾರ ಮನೆಗೂ ಸಹ ಹೋಗ್ತಾ ಇರಲಿಲ್ಲ, ಯಾರನ್ನೂ ಭೇಟಿ ಮಾಡುವಂತ ಸಂಪುಟದಿಂದ ತೆಗೆದಾಕ್ತಂತ ಸಂದರ್ಭದಲ್ಲಿ ಸಾಕಷ್ಟು ಜನರು ಅವ್ರಿಗೆ ಸಲಹೆಯನ್ನು ಕೊಟ್ಟಿದ್ರು, ಅವ್ರ ಜೊತೆ ಮಾತನಾಡಿ ಅಂತೇಳಿ. 7 ವರ್ಷಗಳಿಂದ ಅವರು ಯಾವ ಸಂದರ್ಭದಲ್ಲೂ ಮಾತನಾಡಿರಲಿಲ್ಲ. ಇದೀಗ ಆ ಭೇಟಿ ಏನಿದೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಖಂಡಿತವಾಗಿಯೂ ಚುನಾವಣಾ ಫಲಿತಾಂಶದ ಮೇಲೆ ಇದು ಪ್ರಭಾವವನ್ನ ಬೀರೋದ್ರಲ್ಲಿ ಯಾವುದೇ ರೀತಿಯಂತ ಅನುಮಾನಗಳಿಲ್ಲ ಅವಿನಾಶ್. ಆದ್ರೆ ಈ ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯ ಭೇಟಿ ನಂತರ ಯಾವ್ದಾದ್ರು ದೃಢ ನಿರ್ಧಾರವಂತ ಕೂತ್ಕೊಳ್ತಾರ, ಒಂದು ಪಕ್ಷಕ್ಕೆ ಬೆಂಬಲವನ್ನ ಇರ್ತಾರ, ಅದು ಸಹ ಸಾಕಷ್ಟು ಮಹತ್ವ ಪಡ್ಕೊಳ್ತದೆ. ಯಾಕಂದ್ರೆ ಈ ಹಿಂದೆ ಬಿಜೆಪಿ, ಕಾಂಗ್ರೆಸ್ ಎಲ್ಲ ಖುದ್ದು ಅಭ್ಯರ್ಥಿ ಅವರು ಯಾರಿಗೂ ತಮ್ಮ ನೇರವಾದಂತಹ ಬೆಂಬಲವನ್ನು ಸೂಚಿಸಿರಲಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರ ಭೇಟಿ ನಂತರ ಅವ್ರು ಯಾವ್ದಾದ್ರು ನಿಲುವನ್ನ ತೆಗೆದುಕೊಂಡ್ರೆ ಬಟ್ ಈಗ ರಾಮೀಗ ಶ್ರೀನಿವಾಸ್ ಪ್ರಸಾದ್ ಬೆಂಬಲಿಗರಿಗೆ ಒಂದು ಕ್ಲಾರಿಟಿ ಸಿಗ್ತಾ ಅಂತ ಅಂದ್ರೆ ಈ ಒಂದು ಭೇಟಿಯ ಮೂಲಕ ಕಾಂಗ್ರೆಸ್ನಿಂದ ಏನು 7 ವರ್ಷಗಳ ಅಂತರ ಆಯ್ತಲ್ಲ, ಸೊ ಹಾಗಾಗಿ ಈಗ ಕಾರ್ಯಕರ್ತರನ್ನ ಒಂದು ಮಾಡುತ್ತಾ ಅಂತ ಈಗ ಅಂದ್ರೆ ಬೆಂಬಲಿಗರು ಕೂಡ ಈಗ ಕಾಂಗ್ರೆಸ್ ಪರವಾಗಿ ಅಲ್ಲಿ ಪ್ರಚಾರಕ್ಕೆ ಅಥವಾ ಒಂದು ಹೆಜ್ಜೆ ಇಡಬಹುದಾ ಮುಂದೆ? ಖಂಡಿತವಾಗಿ ಅವಿನಾಶ್, ಶ್ರೀನಿವಾಸ್ ಪ್ರಸಾದ್ ಅವರು ಜೊತೆಗೆ ಅವರ ಬೆಂಬಲಿಗರಿಗೂ ಸಹ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಅಷ್ಟೇ ಮಟ್ಟದ ಆಕ್ರೋಶ ಇತ್ತು. ಅಂದ್ರೆ ಯಾವತ್ತೂ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಅವರು ಕಡೆಗಣಿಸಿದ್ರು, ಮತ್ತೆ ಅವರಿಗೆ ಯಾವುದೇ ರೀತಿಯಂತ ಮಹತ್ವವನ್ನ ಕೊಡ್ಲಿಲ್ಲ ಅಂತೇಳಿ. ಇದಾದ ನಂತರ ಆದಂತಹ ಬೆಳವಣಿಗೆಯಲ್ಲಿ ಸಾಕಷ್ಟು ಜನ ಶ್ರೀನಿವಾಸ್ ಪ್ರಸಾದ್ ಬೆಂಬಲಿಗರು ಮತ್ತೆ ಅವರ ಸಂಬಂಧಿಕರು, ಮನೆಯವರು ಸಹ ಕಾಂಗ್ರೆಸ್ ಪಕ್ಷವನ್ನ ಸೇರುವಂತ ಕೆಲಸವನ್ನಾಗಿದ್ರು. ಅದೇ ಎಲ್ಲೋ ಒಂದು ಕಡೆ ಅವರಿಗೂ ಸಹ ಅಸಮಾಧಾನ ಇತ್ತು. ಸಿದ್ದರಾಮಯ್ಯ ಅವರು ಇದುವರೆಗೂ ಸಹ ಶ್ರೀನಿವಾಸ್ ಪ್ರಸಾದ್ ಅವ್ರ ಜೊತೆ ಮಾತನಾಡಿಲ್ಲ ಅಂತೇಳಿ. ಅದು ಒಂದರ ಮಟ್ಟಿಗೆ ಅಂದ್ರೆ ಅವರ ಬೆಂಬಲಿಗರಿಗೆ ಒಂದು ಸಂದೇಶವನ್ನ ರವಾನೆ ಮಾಡಬಹುದು. ಆದ್ರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ಯಾವ ನಿಲುವನ್ನ ತಗೊಳ್ತಾರೆ ಅಂದ್ರೆ ಹಳೆಯ ಮತ್ತೆ ಹಳೆಯ ಓಕೆ ಓಕೆ ಎಸ್ ರಾಮ್, ಧನ್ಯವಾದ ಮಾಹಿತಿಗಾಗಿ. ರಾಮ್ ಮಾಹಿತಿ ನೀಡ್ತಾ ಇದ್ರು. 7 ವರ್ಷಗಳ ನಂತರ ಇಬ್ಬರು ಪ್ರಮುಖ ನಾಯಕರು, ಈ ಮೈಸೂರು ಚಾಮರಾಜನಗರ ಭಾಗದ ಪ್ರಮುಖ ನಾಯಕರು ಆರಂಭದಲ್ಲೇ ಬಂದಾಗ ಆರೋಗ್ಯದ ಬಗ್ಗೆ ವಿಚಾರಿಸಿದ್ರು ಸಿದ್ದರಾಮಯ್ಯ ಆರಂಭದಲ್ಲಿ. ಅದಾದ ನಂತರ ಇದೊಂದು ಸೌಹಾರ್ದಯುತವಾದಂಥ ಭೇಟಿ ಆಗಿದ್ರೂ ಕೂಡ ರಾಜಕೀಯವಾಗಿ ಇದರ ಒಂದು ಪ್ರಭಾವ ಇರುತ್ತಲ್ಲ, ಅದು ಭಾಳ ಮುಖ್ಯವಾಗಿರುತ್ತೆ. ಇದುವರೆಗೆ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಭೇಟಿ ಮಾಡುವಂಥ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಆಸಕ್ತಿ ತೋರಿರಲಿಲ್ಲ. ಇತ್ತೀಚೆಗೆ ಒಂದು ವಾರದ ಹಿಂದೆ ಕೂಡ ಅವ್ರನ್ನ ಪ್ರಶ್ನೆ ಮಾಡಿದಾಗ ಒಂದಷ್ಟು ವಿಚಾರಗಳು ಅವರು ಮಾತನಾಡಿದರು. ಸೊ TV9 ಈ ಬಗ್ಗೆ ಹಿಂದೆ ಕೂಡ ವರದಿಯನ್ನು ಬಿತ್ತರಿಸಿತ್ತು. ಸೊ ಈ KR ಕ್ಷೇತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಾವೇಶಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಈಗ ನಾವು ತಿಳಿಸ್ತಿರೋದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರೂ ಕೂಡ ಭೇಟಿಯಾಗುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದಿನ ಹಳೆಯ ಗೆಳೆಯರು ಒಂದಾಗ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ತಿಳಿಸಿದ್ವಿ. ಸೊ ಆ ಒಂದು ಕ್ಷಣ ಈಗ ಬಂದಿದೆ. ಶ್ರೀನಿವಾಸ್ ಪ್ರಸಾದ್ ಮತ್ತು ಸಿದ್ದರಾಮಯ್ಯ ಒಂದಷ್ಟು ಹೊತ್ತು ಮಾತನಾಡಿದ್ದಾರೆ. ಸೊ TV9ನ ನಿಖರ ವರದಿ ಇಲ್ಲಿ ನಿಜವಾಗಿರುವಂಥದ್ದು. ಸೊ ಈ ಭೇಟಿಯ ಬಗ್ಗೆ ನಾವು ವರದಿ ಮಾಡಿದ್ವಿ, ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರು ಭೇಟಿ ಆಗುವಂಥದ್ದು ಇರುತ್ತೆ ಅಂತ. ಸೊ ಹಿಂದೆ ಈ ಬಗ್ಗೆ ಅಂದರೆ ಸದ್ಯದಲ್ಲೇ ಅವರು ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳಿಸಿದ್ವಿ. ಸೊ ಇದೀಗ ಭೇಟಿ ಆಗಿದ್ದಾರೆ. ಆ ಮೂಲಕ ಇಷ್ಟು ವರ್ಷಗಳ ಒಂದು ಗೊಂದಲ ಏನಿತ್ತು, ಮನಸ್ತಾಪ ಏನಿತ್ತು, ಇದು ಬರೀ ನಾಯಕರ ನಡುವೆ ಮಾತ್ರ ಅಲ್ಲ, ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲಿಗರು ಹಾಗೆಯೇ ಕಾಂಗ್ರೆಸ್ನ ಕಾರ್ಯಕರ್ತರು ಇವರ ನಡುವೆ ಕೂಡ ಒಂದಷ್ಟು ಜಟಾಪಟಿ ಕಾರಣವಾಯಿತು. ಸೊ ಅದು ಈಗ ಒಂದಷ್ಟು ಸುಗಮ ಆಗೋ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ನಾವೀಗ ನೋಡ್ತಿರುವಂಥದ್ದು ವಿ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಯ ದೃಶ್ಯಗಳನ್ನು. ಅಲ್ಲಿಗೆ ಸಿದ್ದರಾಮಯ್ಯ ಭೇಟಿ ನೀಡಿದರು. ಈಗಾಗಲೇ ಸುನಿಲ್ ಬೋಸ್ ಹಾಗೆ ಯತೀಂದ್ರ ಸೇರಿದ ಹಾಗೆ ವೆಂಕಟೇಶ್ ಎಲ್ಲರೂ ಕೂಡ ಹೋಗಿ ಅವರ ಬೆಂಬಲವನ್ನು ಕೋರಿದರು. ಇತ್ತೀಚೆಗೆ ಬಾಲರಾಜ್ ಕೂಡ ಅಲ್ಲಿನ ಅಭ್ಯರ್ಥಿ ಏನಿದ್ದಾರೆ, BJP ಅಭ್ಯರ್ಥಿ, ಈ ಬಾರಿ ಟಿಕೆಟನ್ನು ಪಡೆದಿರುವಂಥವ್ರು, ಸೊ ಅವರು ಕೂಡ ಬೆಂಬಲಿಸಬೇಕು ಅಂತ ಹೇಳಿದ್ದಾರೆ. ಆದರೆ ಈಗ ಶ್ರೀನಿವಾಸ್ ಪ್ರಸಾದ್ ಅವರ ಮುಂದಿನ ಹೆಜ್ಜೆ ಏನು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಸಹಜವಾದಂಥ ಕುತೂಹಲ ಇದೆ. BJPಯ ಈಗ ಸಂಸದರಾಗಿ ಶ್ರೀನಿವಾಸ್ ಪ್ರಸಾದ್ ಹಾಲಿ ಸಂಸದರು. ಅವರ ಮುಂದಿನ ಹೆಜ್ಜೆ ಏನು?
ಕಾಂಗ್ರೆಸ್ಗೆ ತಮ್ಮ ಸಪೋರ್ಟನ್ನು ನೀಡ್ತಾರಾ ಹೇಗೆ, ಅವರ ಅಳಿಯನಿಗೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅವರು ಪ್ರಸ್ತಾಪ ಮಾಡಿದರು, ಕೇಳಿದರು. ಆದರೆ ಬಿಜೆಪಿಯಲ್ಲಿ ಬೇರೆ ಅಭ್ಯರ್ಥಿಗೆ ಮಣೆ ಹಾಕಿದ್ದಾರೆ. ಇದೀಗ ಮುಂದಿನ ನಡೆ ಕುತೂಹಲ ಮೂಡಿಸಿದೆ. ಗಣೇಶ್ ಪ್ರಸಾದ್ ಬಂದವ್ರೆ ಪ್ರಸಾದ್ ಬರ್ರಿ.